ಹೆಣ್ಣು ಮಗಳಾಗಿ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಮಾತನಾಡುವುದು ಸರಿ ಇಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಮಗಳಾಗಿ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಮಾತನಾಡುವುದು ಸರಿ ಇಲ್ಲ. ಆರೋಪ ಮಾಡಿದವರು ಸಾಕ್ಷಿಯನ್ನ ಕೊಡ್ಲಿ, ಇಲ್ಲದಿದ್ರೆ ಆರೋಪವಾಗಿ ಉಳಿಯುತ್ತೆ. ಒಬ್ಬ ಅಧಿಕಾರಿ ಬಗ್ಗೆ ಸುಖಾಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ, ಸಾಕ್ಷಿ ಕೊಡಬೇಕು. ಏನಾದ್ರೂ ತಪ್ಪಾಗಿದ್ರೆ ಚುನಾವಣಾ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಾರೆ. ಡಿಸಿ ಕಚೇರಿ ದುರ್ಬಳಕೆಯ ಆರೋಪದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಸಾಕ್ಷಿ ಇದೆ? ನಾನು ಹೇಳೋದು ನೋಡಿ, ಆರೋಪವಾಗಿ ಉಳಿಯುತ್ತೆ ಹೊರತು ಸಾಕ್ಷಿ ಪ್ರೂವ್ ಮಾಡಬೇಕಾಗತ್ತೆ. ಯಾಕಂದರೆ ಇಷ್ಟು ಕೇವಲವಾಗಿ ಮಾತಾಡುವಂಥದ್ದು ನನ್ನ ಪ್ರಕಾರ ಇದು ಸರಿಯಲ್ಲ. ಅದರಲ್ಲೂ ಒಂದು ಹೆಣ್ಣುಮಗಳ ಬಗ್ಗೆ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರುವಂಥ ಒಂದು ಅಧಿಕಾರಿ, ಅವ್ರ ಬಗ್ಗೆ ಅವರು ಇವತ್ತು ಹೆಣ್ಮಗಳೇ, ನಮ್ಮ ಪಕ್ಷೇತರ ಅಭ್ಯರ್ಥಿ ಯಾರಿದ್ದಾರೆ ಅವರು ಹೆಣ್ಮಗಳೇ. ಹೆಣ್ಮಗಳಿಗೆ ಈ ರೀತಿ ಅಗೌರವ ತೊಗೊಂಬರೋಂಥ ರೀತಿಯಲ್ಲಿ ನಾವು ಯಾರು ನಡ್ಕೋಬಾರ್ದು. ದಯವಿಟ್ಟು ಇದನ್ನು ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಹೇಳಕ್ಕೇನು ಸರ್, ಏನು ಬೇಕಾದರೂ ಹೇಳ್ಬೋದು. ಏನು ಸಾಕ್ಷಿ ಇದೆಯಂತೆ ಅದನ್ನೇ ನಾನು ಹೇಳ್ತಾರೆ. ದಯವಿಟ್ಟು ಒಂದು ಅಧಿಕಾರಿ ಮೇಲೆ ನೀವು ಆರೋಪ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ಸುಮ್ಮನೆ ಅಷ್ಟು ಸುಲಭವಾಗಿ ಆರೋಪ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಸಾಕ್ಷಿ ತೋರಿಸಿ ಏನಿದೆ ಅಂತದ್ದು ನೋಡಿ. ಏನಾದರೂ ಸಮಸ್ಯೆಗಳಿದ್ರೆ ಚುನಾವಣೆ ಅಧಿಕಾರಿಗಳು ಈ ಒಂದು ವಿಷಯವಾಗಿ ಕ್ರಮ ಕೈಗೊಳ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಾನೇನು ಪ್ರತಿಕ್ರಿಯಿಸಕ್ಕೆ ಹೋಗೋದಿಲ್ಲ. ಅವ್ರ ಆರೋಪ ಆಗಿ ಉಳಿಯುತ್ತೆ.